ಹಾಯ್ ಫ್ರೆಂಡ್ಸ್, ಇವತ್ತು ಅಕ್ಕ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅಮ್ಮನ ಕರ್ಕೊಂಡೋಗಿ ಊರಿಗೆ ಬಿಡಬೇಕಿತ್ತು. ಕರ್ಕೊಂಡು ಊರಿಗೆಲ್ಲ ಹೊರಟ್ವಿ ನಾನು. ಅದಾದಮೇಲೆ ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಈಗ ಹಾಲಿಡೇಸ್ ಇರೋದ್ರಿಂದ ಮಕ್ಕಳನ್ನೆಲ್ಲ ಊರಿಗೆ ಕರ್ಕೊಂಡೋದ್ರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ರ್ಯಾಬಿಟ್ಸ್ ಎಲ್ಲ ಇತ್ತು, ಚೆನ್ನಾಗಿ ನೋಡ್ಕೊಂಡು ಆಟ ಆಡ್ತಿದ್ರು. ಒಂದಕ್ಕೆ ಕಾಲು ಮಾತ್ರ ಗಾಯ ಆಗಿಬಿಟ್ಟಿತ್ತು ಸ್ವಲ್ಪ ಪಾಪ. ಅದಾದಮೇಲೆ ಅವಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿ ಅದನ್ನು ಹಿಡ್ಕೊಡು ಮಮ್ಮಿ ಅಂತ ಹೇಳಿದ್ರು. ಒಂದು ಹಿಡ್ಕೊಟ್ಟೆ, ಅದರ ಜೊತೆಯಲ್ಲೆಲ್ಲ ಚೆನ್ನಾಗಿ ಆಟ ಆಡ್ತಿದ್ರು. ಅದು ಬಂದುಬಿಟ್ಟು ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ಸೊ ಹಂಗಾಗಿ ಅವ್ರಿಗೆ ತುಂಬ ಖುಷಿ ಆಯಿತು, ಮುದ್ದಾಗಿತ್ತಲ್ಲ, ಸೊ ಹಂಗಾಗಿ ಅದಾದಮೇಲೆ ಅದ್ರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಇಬ್ಬರು ಎತ್ಕೊಂಡು ಇದ್ದರು. ನಾನು ಅಷ್ಟರಲ್ಲಿ ಅಮ್ಮನೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅಮ್ಮ ಕರೀತಿದ್ರು ಊಟ ಮಾಡಲಿಕ್ಕೆ ಬನ್ನಿ ಅಂತ. ಅಮ್ಮ ಬಂದುಬಿಟ್ಟು ಬಿಸಿಯಾಗಿ ಟೊಮೆಟೊ ರೈಸ್ ಮಾಡಿದ್ರು. ಇವರೆಲ್ಲ ಚೆನ್ನಾಗಿ ಬರ್ತಾನೇ ಇರಲಿಲ್ಲ. ಎಷ್ಟು ಕರೆದ್ರೆ ಊಟಕ್ಕೆ ಹೋಗೋಣ ಬನ್ನಿ ಅಂದರೆ ಫಸ್ಟ್ ನಾವು ಆಟ ಆಡಬೇಕು, ಅದಾದಮೇಲೆ ಊಟ. ನಮಗೆ ಊಟನೇ ಬೇಡ, ಅವ್ರ ಜೊತೆನೇ ಇರಬೇಕು ನಾವು ಆಟ ಆಡಿಕೊಂಡು ಅಂತಾರೆ. ಊಟ ಮಾಡಿ ಆಟ ಆಡ್ಬೋದು ಬನ್ನಿ ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಮಕ್ಕಳು. ಅಷ್ಟೇ ಅಲ್ವಾ, ಮಕ್ಕಳಿಗೆ ಅಂಥ ಖುಷಿ ಅನ್ನೋದು ಸಿಕ್ಬಿಟ್ರೆ ಅವರು ಊಟ ಬೇಡ ಏನು ಬೇಡ ಆಟ ಆಡಿಕೊಂಡೇ ಇರ್ತಾರೆ. ಅದಾದಮೇಲೆ ಇದು ಮಲ್ಲಿಗೆ ಗಿಡ, ಕನಕಾಂಬರ ಮತ್ತು ಕರಿಬೇವು, ದಾಸವಾಳದ ಗಿಡ ಇಷ್ಟೆಲ್ಲ ನಮ್ಮಮ್ಮ ತುಂಬ ಹಾಕ್ಕೊಂಡಿದ್ದಾರೆ, ರೋಸು ಎಲ್ಲ. ಅದಾದಮೇಲೆ ಅದನ್ನೆಲ್ಲ ಫೋಟೋ ಹಿಡ್ಕೊಂಡು ಅಮ್ಮನೂ ಅಡುಗೆ ಎಲ್ಲ ರೆಡಿ ಮಾಡಿದರು. ತಿನ್ನಲಿಕ್ಕೆ ಹೋಗಿ ಕೂತ್ಕೊಂಡ್ವಿ ನಾವು. ತಾಯಿ ಮನೆಗೆ ಹೋದರೆ ಅದೊಂದು ಖುಷಿ. ನಾವು ಏನಾದರೂ ಮಾಡ್ಕೊಳ್ಳಿ, ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನಮಗೆ ಅಂತ ಏನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಅದೇ ಅತ್ತೆ ಮನೆಗೆ ಹೋದರೆ ನಾವೇ ಮಾಡಬೇಕು, ನಾವೇ ತಿನ್ನಬೇಕು ಅಂತ ನಮ್ಗೆ ಅದೊಂದು ಬೇಜಾರು. ನಮ್ಮ ಅತ್ತೆನೂ ಅಷ್ಟೇ, ಒಂದೊಂದು ಸರ್ತಿ ನಮ್ಮ ಅತ್ತೆ ಅವರೇ ಅಡುಗೆ ಮಾಡ್ತಾರೆ. ಮಮ್ಮಿ ನನಗೆ ಮಾಡೋಕ್ಕಾಗ್ತಿಲ್ಲ ನೀವೇ ಮಾಡಿ ಅಂತಂದರೆ ಏನು ತೊಂದರೆ ಇಲ್ಲ, ಮಾಡ್ತಾರೆ. ಅದಾದಮೇಲೆ ಊಟಕ್ಕೆಲ್ಲ ಇಟ್ಕೊಡ್ತಾರೆ. ನಾನು ಊಟಕ್ಕೆ ಕೂತ್ಕೊಂಡ್ರೆ ಅನ್ನ ಬಡಿಸ್ಲಿಕ್ಕೆಲ್ಲ ಬರ್ತಾರೆ. ಅದೇನು ಟೆನ್ಷನ್ ಇಲ್ಲ ನನಗೆ. ಮನೆ ಹತ್ರ ಇರುವಂಥ ನುಗ್ಗೆ ಸೊಪ್ಪು ಕಿತ್ಕೊಳ್ಳುವ, ಬಸ್ಸಾಂಬಾರು ಮಾಡುವ ಅಂತ ಆಸೆ ಆಯಿತು. ನಮಗೆ ಬೆಂಗಳೂರಲ್ಲಿ ಅಷ್ಟೊಂದು ಚೆನ್ನಾಗಿರೋ ನುಗ್ಗೆ ಸೊಪ್ಪು ಸಿಗಲ್ಲ, 30 ರೂಪಾಯಿ ಇರುತ್ತೆ ಕಟ್ಟು. ಅದು ತೊಗೊಂಡು ಬಂದು ಮಾಡಿದ್ರೆ ಸ್ಮೆಲ್ಲೆಲ್ಲ ಬರೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿ. ಮನೆ ಹತ್ರ ಇರೋದನ್ನ ಫ್ರೆಶ್ ಕಿತ್ಕೊಂಡು ಆವಾಗ ಮಾಡಿ ತಿನ್ನೋದಕ್ಕೆ ತುಂಬ ಖುಷಿ ಆಗ್ತದೆ ನನಗೆ. ಸೊಪ್ಪೆಲ್ಲ ಕಿತ್ಕೊಂಬಂದಾಯಿತು. ಕಿತ್ಕೊಂಬಂದ್ಬಿಟ್ಟು ಈಗ ಬಿಡಿಸ್ಲಿಕ್ಕೆ ಕೂತ್ಕೊಂಡೆ. ಏನಪ್ಪ ವಿಷಯ ಅಂತಂದರೆ, ಈ ನುಗ್ಗೆ ಸೊಪ್ಪು ಸಾಂಬಾರು ಮಾಡಲಿಕ್ಕೆ ನೀವು ಹೂವು ಮತ್ತು ನುಗ್ಗೆ ಸೊಪ್ಪನ್ನ ಎಲ್ಲ ಬಳಸ್ಕೊಂಡು ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರಲ್ಲ, ಆ ಟೈಮಲ್ಲಂತೂ ನುಗ್ಗೆ ಸೊಪ್ಪು ಮತ್ತು ಹೂವು ಬಳಸ್ಕೊಂಡು ಪಲ್ಯ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಶುಗರ್ಗೆ, BP ಗೆ ತುಂಬ ಒಳ್ಳೆಯದಾಗ್ತದೆ. ಇದನ್ನು ಒಣಗಿಸಿಟ್ಬಿಟ್ಟು ಪೌಡ್ರ್ ಮಾಡಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ, ತುಂಬ ಜನ ಕುಡಿತಾರೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅಂತ. ನಾನು ಈಗ ಒಲೆ ಎಲ್ಲ ರೆಡಿ ಮಾಡಿಕೊಂಡೆ. ಸ್ವಲ್ಪ ಕರ್ಪೂರ ಇದ್ದರೆ ನೀವು ಒಂದೆರಡು ಪೀಸಷ್ಟು ಕರ್ಪೂರ ತಗೊಂಡು ಸೌದೆ ಕೆಳಗಡೆ ಕರ್ಪೂರ ಇಟ್ಬಿಟ್ಟು ಅದಾದಮೇಲೆ ನೀವು ಒಲೆ ಹಚ್ಕೊಂಡ್ರೆ ಒಲೆ ಯಾವಾಗಲೂ ಆರೋಗೋದಿಲ್ಲ, ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ, ಉರಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇದು ಈಚೆ ಇಟ್ಕೊಂಡಿದ್ದೀನಿ ನಾನು, ಮನೆ ಒಳಗಡೆ ಮಾಡ್ತಿಲ್ಲ. ನನಗೆ ಈ ಥರ ಮಾಡಲಿಕ್ಕೆ ತುಂಬ ಇಷ್ಟ. ಒಲೆ ಮೇಲೆ ಎಲ್ಲ ಮಾಡ್ತೀನಿ, ನನಗೆ ಅಭ್ಯಾಸ ಇದೆ. ಅದಾದಮೇಲೆ ಪಾತ್ರೆಗೆ ಸ್ವಲ್ಪ ಬೂದಿ ಅಂತಾರಲ್ಲ, ಮಸಿ ಆಗದಿರ ಇರಲಿಕ್ಕೆ, ಕಪ್ಪಾಗದಿರ ಇರಲಿಕ್ಕೆ ಪಾತ್ರೆ ತುಂಬ ಉಜ್ಜಲಿಕ್ಕೆ ಈಸಿ ಆಗ್ತದೆ ಅಂದ್ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಬೂದಿ ಹಚ್ಕೊಂಡು ಒಲೆ ಮೇಲೆ ಇಟ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ ಬೇಯಲಿಕ್ಕೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಅಮ್ಮ ಹೇಳಿದ್ರು, ಎಣ್ಣೆಯಲ್ಲಿ ಏನು ಹಾಕೋದು ಬೇಡ, ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಸುಟ್ಕೋ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನುಗ್ಗೆ ಸೊಪ್ಪಿನ ಸಾಂಬಾರಿಗೆ ಅಂತ ಹೇಳಿದ್ರು. ನಾನು ಅಮ್ಮ ಮನೆಗೆ ಹೋಗಿದ್ರೆ ನಾನಂತೂ ಅಡುಗೆ ಮಾಡೋದಿಲ್ಲ, ಅಮ್ಮನೇ ಮಾಡಬೇಕು. ನಮ್ಮ ಮನೆಗೆ ಅಮ್ಮ ಬಂದಿದ್ದರೂ ಕೂಡ ಅವರೇ ಮಾಡ್ತಾರೆ. ನಾನು ಅವ್ರಿಗೆ ಕರೆದುಬಿಟ್ಟು ಅಮ್ಮ ಈ ಥರ ಹಾಕು ಈ ಸಾಂಬಾರಿಗೆ ಅಥವಾ ಎಲ್ಪ್ ಅಂತೂ ಮಾಡಿಸ್ಕೊತೀನಿ. ನಾನೇ ಅಡುಗೆ ಮಾಡಿದ್ರು ಅವರು ಅರ್ಧ ಶೇರ್ ಮಾಡಿ ಮಾಡಬೇಕು, ಆ ಥರ ಮಾಡ್ತೇನೆ ನಾನು. ಇದು ಬೇಳೆ ಕೂಡ ಬೆಂದಾಯಿತು. 1 ಟೊಮೆಟೊನ ಹ್ಯಾಡ್ ಮಾಡ್ಕೊತೀನಿ ನಾನು. ನಿಮಗೆ ಆಪ್ಷನಲ್ಲು, ಟೊಮೆಟೊ ಬೇಕಿದ್ದರೆ ಹ್ಯಾಡ್ ಮಾಡ್ಕೊಳ್ಳಿ, ಇಲ್ಲ ನಾವು ಟೊಮೆಟೊ ಬಸ್ಸಾಂಬಾರಿಗೆ ಯೂಸ್ ಮಾಡೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನೀಗ ಟೊಮೆಟೊನ ಬೇಯಕ್ಕೆ ಹಾಕ್ಬಿಟ್ಟು ಈಗ ಸೊಪ್ಪೆಲ್ಲ ನೀಟಾಗಿ ತೊಳೆದು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹ್ಯಾಡ್ ಮಾಡ್ಕೊಳ್ಳಿ, ಸೊಪ್ಪು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಸೊ ಹಂಗಾಗಿ. ಉರಿ ಅಂತೂ ತುಂಬ ಚೆನ್ನಾಗಿ ಉರಿತಾ ಇದೆ. ಅದಾದಮೇಲೆ ಮಸಾಲೆಗೆ ಸುಟ್ಟಿರುವಂಥ ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ತಗೊಂಡು, ಕೊಬ್ಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಸಾಂಬಾರು ಪುಡಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ನಾನು ಒರಳಲ್ಲೇ ರುಬ್ಕೋತಾ ಇದ್ದೀನಿ ಮನೆಯಲ್ಲಿ, ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ಅದನ್ನೆಲ್ಲ ಒರಳಿಗೆ ಹಾಕ್ಕೊಂಡು ಅದಾದಮೇಲೆ ಬೆಂದಿರುವಂಥ ಸೊಪ್ಪು ಚೂರು, ಬೇಳೆ ಚೂರು, 1 ಟೊಮೆಟೊ ಹಾಕಿದ್ನೆಲ್ಲ ಬೇಯಲಿಕ್ಕೆ ಅದನ್ನ ಕೂಡ ತೊಗೊಂಡು ಬಂದಿದ್ದೀನಿ, ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ. ಬಿಸಿ ಇದ್ದೇವೆ.
ಈ ವೆದರ್ಗೆ, ಮಳೆ ಬರೋ ವೆದರ್ಗೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಅಥವಾ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಆ ಒಲೆ ಮುಂದೆ ಕೂತ್ಕೊಂಡ್ರೆ ತುಂಬ ಬೆಚ್ಚಗೆ ಅನಿಸುತ್ತೆ. ಈಗ ಎಲ್ಲ ಒಳ್ಳೊಳ್ಳೆ ರುಬ್ಕೋತಾ ಇದ್ದೀನಿ ಖಾರ ನಾನು. ಮಮ್ಮಿ ನಾನು ರುಬ್ತೀನಿ ಅಂತ ಹೇಳಿದ್ರು. ಬೇಡ ಮಮ್ಮಿ ನಾನೇ ರುಬ್ತೇನೆ, ಯಾಕಂದರೆ ಅವ್ರಿಗೆ ಎಷ್ಟು ಅಂತ ಕೆಲಸ ಹೇಳಲಿಕ್ಕೆ ಆಗುತ್ತೆ ಹೇಳಿ ನೀವು. ಯಾರಾದರೂ ನನ್ನ ವೀಡಿಯೋಸ್ನ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ನ ಸರ್ಚ್ ಮಾಡಿ ಅದರಲ್ಲಿ ನೋಡಿ, ಫುಲ್ ವೀಡಿಯೋಸ್ ಬರುತ್ತೆ. ಫೇಸ್ಬುಕ್ಕಲ್ಲಿ ಫುಲ್ ವೀಡಿಯೋ ಬರೋದಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾದ್ರೆ ಮೌನಿಕಾ MS ಗೌಡ ಅಂತ ಹಾಕಿದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಮೌನಿಕಾ ಅಂತ ಹಾಕ್ಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಟು MS ಅಂತ ಹಾಕಿ ಮತ್ತು ಗೌಡ ಅಂತ ಹಾಕಿದ್ರೆ ನನ್ನ ವೀಡಿಯೋಸ್ ನಿಮಗೆ ಬರುತ್ತೆ ಯೂಟ್ಯೂಬಲ್ಲಿ. ಮೌನಿಕಾ ಅಂತ ಹಾಕ್ಬಿಡಿ, ಮೌನಿಕಾ ಅಂತ ಹಾಕಿ MOUNIKA ಅಂತ ಹಾಕಿ. ಯಾಕಂದರೆ ಕೆಲವರೆಲ್ಲ ಮೌನಿಕಾ ಅಂತ ಹಾಕೋದಿಲ್ಲ, ಮೋನಿಕಾ ಅಂತ ಹಾಕ್ತಾರೆ, ಯೂನ ಬಿಟ್ಬಿಡ್ತಾರೆ. ಸೊ ಹಂಗಾಗಿ ಇನ್ಶಿಲ್ ಸಮೇತ ಹೇಳ್ತಾ ಇದ್ದೇನೆ ನಾನು. ಇನ್ಶಿಲ್ಲು ಸ್ಪೆಲ್ಲಿಂಗು ಎಲ್ಲ ಹೇಳಿದ್ದೇನೆ. ನೀವು ಬೇಕಿದ್ದರೆ ಒಂದು ಬಾರಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ಈಗ ಎಲ್ಲ ಮಸಾಲೆ ರುಬ್ಬಿ ಆಯಿತು. ಅಮ್ಮ ಹೇಳ್ತಿದ್ರು ಸ್ವಲ್ಪ ಸೊಪ್ಪು ಇನ್ನೂ ಕಡಿಮೆ ಹಾಕ್ಕೊಂಡು ರುಬ್ಬಬೇಕಿತ್ತು, ಟೇಸ್ಟು ಒಳ್ಳೇದಾಗ್ತಿತ್ತು, ಇಲ್ಲಾಂದರೆ ಸ್ವಲ್ಪ ಕಹಿ ಥರ ಆಗ್ತದೆ ಅಂತ. ಬಟ್ ಆದರೆ ಆ ಥರ ಏನಾಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಸೊಪ್ಪು. ಈಗ ಎಲ್ಲ ಬೆಂದಾಯಿತು, ಅದನ್ನ ಬಗಸ್ಕೊತಾ ಇದ್ದೀನಿ ನಾನು. ತುಂಬ ಬಿಸಿ ಬಿಸಿ ಅಂದರೆ ಬಿಸಿ ಬಿಸಿ, ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಮಾಡಲಿಕ್ಕೆ ತುಂಬ ಇಷ್ಟ ಆಗ್ತದೆ, ಅಷ್ಟು ಚೆನ್ನಾಗಿ ರೆಡಿ ಆಯಿತು. ಅದಾದಮೇಲೆ ಮಸಾಲೆ ರುಬ್ಬಿರುವಂಥ ಮಸಾಲೆಗೆ ಚೂರು ಒಗ್ಗರಣೆ ಹಾಕ್ಕೊಂಡು ಅದನ್ನು ಅದೇ ಪಾತ್ರೆಗೆ, ಸೊಪ್ಪೆಲ್ಲ ಬಗ್ಸ್ಕೊಂಡಾದ್ಮೇಲೆ ಅದೇ ಪಾತ್ರೆಗೆ ಹಾಕ್ಕೊಂಡ್ರು ಮಮ್ಮಿ. ನಾನು ಹೇಳಿದ್ನಲ್ಲ, ನಾನೇನಾದರೂ ಅಡುಗೆ ಮಾಡಬೇಕಾದ್ರೆ ಮಮ್ಮಿನೇ ಅರ್ಧ ಹೆಲ್ಪ್ ಮಾಡಿಬಿಡ್ತಾರೆ. ಯಾಕಂದರೆ ನಾನು ಮಾಡ್ತಿರ್ಬೇಕಾದ್ರೆ ಅವರು ಕೂತ್ಕೊಂಡು ನೋಡ್ಕೊಂಡಿರೋದಿಲ್ಲ. ಅದಾದಮೇಲೆ ಸೊಪ್ಪು ಬೇಯಿಸಿದಂಥ ನೀರು ಕೂಡ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಈಗ ನೋಡ್ಬೋದು ನೀವು ಮಳೆ ಯಾವ ಥರ ಎಲ್ಲ ಹನಿ ಹನಿ ಬಂದು ನಿಂತಿದೆ ಅಂತ. ಸ್ವಲ್ಪ ಮಳೆ ಬಂದು ನಿಂತದು, ಚೆನ್ನಾಗಿ ಎಲ್ಲ ಎಲೆ ಎಲ್ಲ ತೇವಾಗಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಆಯಿತು ಅಂತಂದರೆ ಅಷ್ಟು ಚೆನ್ನಾಗಾಗಿದೆ ನೋಡಿ. ಸಾಂಬಾರು ಕಾಯಲಿಕ್ಕೆ ಇಟ್ಟಿದ್ದೀನಿ, ಅದು ಕಾದಾದಮೇಲೆ ಮುದ್ದೆ ಮಾಡಿಕೊಳ್ಬೇಕು ನಾನು. ಮೇಲೆ ಇರುವಂಥ ನೀರೆಲ್ಲ ಒಂದೊಂದಾಗಿ ಸ್ವಲ್ಪ ಸ್ವಲ್ಪನೇ ಬರ್ತಿತ್ತು ಕೆಳಗಡೆಗೆ. ಇದು ಮನೆ, ಅಮ್ಮ ಮನೆ. ಇದು ಬಂದುಬಿಟ್ಟು ಹೂವು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ ಆ ವೆದರು. ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಆಗ್ತದೆ. ನಾನು ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡು ಅಲ್ಲೇ ಬಿಟ್ಟು ಬಂದಿದ್ದರು ನಮ್ಮ ಅತ್ತೆ ಮನೆಯಲ್ಲಿ ಸ್ವಲ್ಪ ದಿವಸ. ಅದಾದಮೇಲೆ ನಾವು ಬೆಂಗಳೂರಿಗೆ ಬಂದಾಗ ನನಗೆ ಊರಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಈಗ ಸಾಂಬಾರು ಒಂದು ಕಡೆ ಕಾಯ್ತಿದೆ. ಈಗ ಸೊಪ್ಪು ನಾವು ಬಗ್ಸಿದಂಥ ಸೊಪ್ಪನ್ನ ಎಲ್ಲನೂ ನೀರು ಸಪ್ರೇಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ತಿನ್ನಲಿಕ್ಕೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ತುಂಬ ಜಾಸ್ತಿ ಓವರಾಗಿ ಹಿಂಡ್ಲಿಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಬಿಸಿ ಇತ್ತು ಸೊಪ್ಪು. ನೀವು ಚೆನ್ನಾಗಿ ಹಿಂಡ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಅದಾದಮೇಲೆ ಅಮ್ಮ ಅವ್ರ ಸ್ಟೈಲಲ್ಲಿ ಎಲ್ಲನೂ ಒಗ್ಗರಣೆ ಮಾಡಿಬಿಟ್ಟಿದ್ರು. ನಾನಾದರೆ ಈರುಳ್ಳಿ, ನನಗೆ 2 ಈರುಳ್ಳಿ ಬೇಕು, 2 ಈರುಳ್ಳಿ ಹಾಕಿದ್ರೇ ನಾನು ಒಗ್ಗರಣೆ ಮಾಡ್ತೀನಿ. ಅಮ್ಮ ಅವ್ರ ಕಡೆ ಎಲ್ಲ ನಮಗೆ ಈ ಥರನೇ ಬೇಕು ಅಂತ ಹೇಳಲಿಕ್ಕಾಗಲ್ಲ. ಅವ್ರಿಗೆ 2 ಈರುಳ್ಳಿಯಲ್ಲಿ ಸಾಂಬಾರು ಮಾಡಿ ಮುಗಿಸ್ತಾರೆ. ನನಗಾದರೆ ಸೊಪ್ಪಿಗಾದರೆ 3 ಈರುಳ್ಳಿ ಕಂಪಲ್ಸರಿ ಬೇಕು. ಅದು ಅಮ್ಮ ಸೊಪ್ಪಿಗೆ ಒಗ್ಗರಣೆ ಎಲ್ಲ ಮಾಡಾಯಿತು. ನುಗ್ಗೆ ಸೊಪ್ಪು ಬೇಯಿಸಿದಂಥ ನೀರನ್ನು ನಾನು ಸ್ವಲ್ಪ ಪೆಪ್ಪರ್ ಹಾಕಿ ಸ್ಟವ್ ಮೇಲೆ ಕುದಿಸ್ಕೊಂಡು ಚೂರು ಉಪ್ಪು ಹಾಕ್ಕೊಂಡು ಅದನ್ನು ಕುಡಿತಾ ಇದ್ದೀನಿ. ಈ ವೆದರ್ಗೆ ತುಂಬ ಒಳ್ಳೆಯದಾಗ್ತದೆ ಟೇಸ್ಟು, ಕುಡಿಲಿಕ್ಕೆ ಸೂಪ್ ಕುಡ್ದಂಗೆ ಆಗ್ತದೆ. ಕಾದಿದ್ದಂಥ ಸಾಂಬಾರನ್ನೆಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದಾದಮೇಲೆ ಮುದ್ದೆಗೆ ಇಟ್ಕೊಂಡು ಮುದ್ದೆನೂ ಬೇಯ್ತಿದ್ದೆ. ಇದನ್ನು ಕೂಡ ಅಮ್ಮನೇ ಮಾಡಿದ್ರು. ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಸೂಪ್ ಥರ ಕುಡ್ಕೊಂಡು ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಓಡಾಡ್ಕೊಂಡಿದ್ದೆ. ಅಮ್ಮನೂ ಮುದ್ದೆ ಎಲ್ಲ ಮಾಡಿಬಿಟ್ರು, ಬಿಸಿ ಬಿಸಿ ತುಂಬ ಒಳ್ಳೆಯದಾಯಿತು ಟೇಸ್ಟ್ ಮಾತ್ರ. ಈಗ ಅಮ್ಮ ಮುದ್ದೆ ನೋಡಿ ಯಾವ ಥರ ತಿರುಗಿಸ್ತಾ ಇದ್ದಾರೆ ಅಂತ. ಇದು ಬಂದುಬಿಟ್ಟು ಹಳೇ ಸ್ಟೈಲು ತಿರುಗಿಸುವಂಥ ವಿಧಾನ, ತುಂಬ ಚೆನ್ನಾಗಿತ್ತು. ಮುದ್ದೆ ಎಲ್ಲ ತಿರುಗಿಸಿ ಬೇಯಲಿಕ್ಕೆ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಅಂತ ಅಂದರೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಎಲ್ಲ ಮುದ್ದೆ ಎಲ್ಲ ರೆಡಿ ಆಯಿತು. ಬಿಸಿ ಬಿಸಿ ಅಂತೂ ತುಂಬ ಬಿಸಿ ಬಿಸಿ ಇತ್ತು. ನನಗೆ ಸ್ಟವ್ ಮೇಲೆ ಮಾಡಿದ್ರೆ ಇಷ್ಟು ಬಿಸಿ ಕಾಣೋದೇ ಇಲ್ಲ. ಒಲೆ ಮೇಲೆ ಮಾಡಿದ್ರಿಂದ ನನಗಂತೂ ತುಂಬ ಇಷ್ಟ ಆಯಿತು. ಈಗ ನಾನೇ ಮುದ್ದೆ ಮಾಡ್ತೀನಿ ಕೊಡುಮ ಅಂತ ಹೇಳಿದೆ, ಯಾಕಂದರೆ ಅಮ್ಮನಿಗೆ ಸ್ವಲ್ಪ ಕೈಯಲ್ಲಿ ಅಂಗೈಯಲ್ಲಿ ಗಾಯ ಆಗಿತ್ತು. ಅವು ತೋಟದ ಕೆಲಸಕ್ಕೆ ಹೋಗ್ತಾರಲ್ವ, ಸೊ ಹಂಗಾಗಿ ನಾನು ಹೇಳಿದೆ ನಾನೇ ಮುದ್ದೆ ಮಾಡ್ತೀನಿ, ನೀನು ಎಲ್ಲ ಮಾಡಿಬಿಟ್ಟಿದ್ಯಾ ಆಲ್ರೆಡಿ ಅಂತ. ಮುದ್ದೆ ಎಲ್ಲ ಅವರೇ ಮಾಡಿಕೊಟ್ರಲ್ಲ, ಉಂಡೆ ನಾನು ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂತು, ಸಾಫ್ಟಾಗಿ ಮುದ್ದೆ ನೋಡಿದ್ರೇ ತಿನ್ನಬೇಕು ಅನ್ನೋಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿತ್ತು. ಅದು ನೋಡಿ ಎಷ್ಟು ಬಿಸಿ ಇದೆ ಅಂತಂದರೆ, ಮುದ್ದೆ ಮಾಡಿದ್ಮೇಲೂ ಕೂಡ ಉಂಡೆ ಎಲ್ಲ ಮಾಡಿದ್ಮೇಲೂ ಕೂಡ ಬಿಸಿ ಇದೆ.
ಅದಾದಮೇಲೆ ನಾನು ಬಾಳೆ ಎಲೆ ಬೇಕು ಅಂತ ಹುಡುಕ್ತಿದ್ದೆ. ತೋಟದ ಹತ್ರ ಆದರೆ ದೊಡ್ಡ ಬಾಳೆ ಗಿಡ ಇದೆ, ಇಲ್ಲಿ ಮನೆ ಹತ್ರ ದೊಡ್ಡದು ಉಣಿಲ್ಲ ಅಮ್ಮ ಅವರು. ಸರಿ ನನಗೆ ಇದೇ ಚಿಕ್ಕದೇ ಸಾಕು ಅಂದ್ಬಿಟ್ಟು ಅದನ್ನ ಕಟ್ ಮಾಡಿಕೊಂಡು ತೊಳ್ಕೊಂಡು ತೊಗೊಂಡು ಬಂದು ನಾನು ಮುದ್ದೆ ಅದರಲ್ಲೇ ಇಟ್ಕೊಂಡು ತಿಂತೀನಿ ಅಂತ ಹೇಳಿದೆ. ನನ್ನ ಮಗ ನನಗೆ ಇಲ್ಲಿ ಬಾಳೆ ಎಲೆ ಅಂತ ಕೇಳ್ತಿದ್ದ. ಸರಿ ಇದರಲ್ಲೇ ಇದು ಚಿಕ್ಕದು ಬಾಳೆ ಎಲೆ, ಬೆಳಿಗ್ಗೆ ಹೋಗಿ ತೋಟಕ್ಕೆ ಕೊಯ್ಕೊಂಡು ಬರ್ತೇನೆ, ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಬಾಳೆ ಎಲೆ ಊಟ ಮಾಡುವ ಅಂತ ಹೇಳಿದೆ ನಾನು. ಈಗ ನೋಡಿದ್ರಲ್ಲ, ಇದು ಬಂದುಬಿಟ್ಟು ಹಳೇ ಸ್ಟೈಲ್ದು ಈ ಥರ ಸಾಂಬಾರು ಹಾಕ್ಕೊಳ್ಳೋದು. ಎಲೆ ಮೇಲೆ ಸಾಂಬಾರು ಹಾಕಿದ್ರೆ ಎಲ್ಲ ಹಿಂದೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಈ ಥರ ಮಾಡಿದೆ. ಇದಕ್ಕೆ ಬಂದುಬಿಟ್ಟು ಕುದುರೆ ಕಟ್ಕೊಳ್ಳೋದು ಅಂತ ಹೇಳ್ತಾರೆ ಅಮ್ಮ. ಯಾಕೆ ಆ ಥರ ಹೇಳ್ತಾರೆ ಅಂತ ರೀಸನ್ ಗೊತ್ತಿಲ್ಲ. ಅದಾದಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಹೊರಗಡೆ ಚಾಪೆ ಹಾಸಿ ಮನೆ ಮುಂದೆ ಊಟಕ್ಕೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ತುಂಬ ಖುಷಿಯಾಯಿತು ನನಗೆ ಅಮ್ಮ ಅಪ್ಪ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಲಿಕ್ಕೆ. ನನ್ನ ಹಸ್ಬೆಂಡು ಈ ಥರ ಹೊರ್ಗಡೆ ಕೂತು ಒಲೆ ಮೇಲೆ ಮಾಡಿ ತಿನ್ನೋದಂದರೆ ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ. ಹೊರ್ಗಡೆ ಕೂತು ಎಲ್ಲರೂ ಊಟ ಮಾಡೋದಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಬಟ್ ಅವರು ಮಿಸ್ ಆಗಿಬಿಟ್ರು, ಅವ್ರಿಗೆ ಕೆಲಸ ಇತ್ತು ಅಂತ ಬರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.